ನಮಸ್ಕಾರ ಟಿವಿ 2 ಗೆ ಸ್ವಾಗತ. ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ 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 ಟಿಎಸ್ಎಸ್ ಜಿಂದಾಬಾದ್. ಮಾನ್ಯ ಜಿಲ್ಲಾಧಿಕಾರಿಗಳು ಭಾರಿ ಜನಪ್ರಿಯ ಕೆಲಸ ಮಾಡಿದ್ದಾರೆ. ಪಿಟಿಸಿಎಲ್ ಕೇಸಲ್ಲಿ ಇವತ್ತು ಕೋಲಾರ ಈ ಕರ್ನಾಟಕದಲ್ಲಿ ನಂಬರ್ 1 SC ST ಜಮೀನು ಬಿಡಿಸಿಕೊಟ್ಟಿದ್ದಾರೆ. ಭಾರಿ ಜನಪರವಾದಂತವರು ಡಾಕ್ಟರ್ ಅಶ್ವಥ್ ಅಂತೆಜ, ರಾಜ್ಯಾಧ್ಯಕ್ಷರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ನನ್ನ ಜೊತೆಗೆ ಬೆಂಗಳೂರು ನಗರ ಜಿಲ್ಲಾ ಶಾಖೆ ಮತ್ತು ಬೆಂಗಳೂರು ಪೂರ್ವ ಜಿಲ್ಲಾ ಶಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಾಖೆ ಎಲ್ಲ ಒಟ್ಟಾರೆ ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಇದ್ದಾರೆ. ರಾಜ್ಯ ಸಮಿತಿ ಸದಸ್ಯರು ಹನುಮಯ್ಯನವರು, ರವಿಕುಮಾರ್ ಅವರು, ನಮ್ಮ ಆನಾ ಪ್ರಸಾದ್ ಅವರು, ಮತ್ತೆ ನಮ್ಮ ತಾಲೂಕು ಸಂಯೋಜಕರು ಕನ್ಯಾಕುಮಾರ್ ಅವರು, ಅಟೂರ್ ನಾಗರಾಜ್ ಅವರ ಮಗ ವಿಶ್ವ ಅವರು, ಮತ್ತೆ ನಮ್ಮ ಜಿಲ್ಲಾ ಸಂಯೋಜಕರು ನಮ್ಮ ಲೆಕ್ಕಪ್ಪನವರು, ಮತ್ತೆ ಇನ್ನೊಬ್ಬ ಜಿಲ್ಲಾ ಸಂಯೋಜಕರು ಕಾಕೋಳು ನಮ್ಮ KR ಪುರಂ ಕೃಷ್ಣಪ್ಪನವರು, ಮತ್ತೆ ನಮ್ಮ ಹೆಸರುಗಡ್ಡ ನಾರಾಯಣಪ್ಪನವರು, ಮತ್ತೆ ನಮ್ಮ ಮನುವರು, ಮತ್ತೆ ನಮ್ಮ ಮಂಜುನಾಥ್ ಗೌಡ್ರು, ಎಲ್ಲಾ ಮುಖಂಡರು ಭಾಗವಹಿಸಿದೀವಿ. ಇವತ್ತು ವಿಶೇಷವಾಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನೆ ಕೊಟ್ಟಿದ್ದು ಏನಂತಂದ್ರೆ, ಸುಮಾರು 10-12 ವರ್ಷದಿಂದ ವೀರಸಾಗರ ಗ್ರಾಮದಲ್ಲಿ ಸರ್ವೆ ನಂಬರ್ 40ನಲ್ಲಿ 12 ಎಕರೆ ಜಮೀನಲ್ಲಿ ನಿವೇಶನ ಕೊಡಬೇಕು ಅಂತೇಳಿ ಈ ವಿಚಾರದಲ್ಲಿ 10-12 ವರ್ಷದ ಹೋರಾಟ ಮಾಡಿದ್ದೇವೆ. ಇತ್ತೀಚೆಗೆ 4-5 ವರ್ಷದಿಂದ ಈಚೆಗೆ ಮೊನ್ನೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ DK ಶಿವಕುಮಾರ್ ಭೇಟಿ ಮಾಡಿದ್ವಿ. ಅಲ್ಲಿ ನಿವೇಶನ ಕೊಡ್ಬೇಕು ಅನ್ನೋರು ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ, ತರ್ತೀವಿ ಅಂತ ಹೇಳಿದ್ದಾರೆ. ಅದ್ರೊಟ್ಟಿಗೆ ಇನ್ನೇನು ಅಂತಂದ್ರೆ, ಕಾಡುಗೋಡಿಯಲ್ಲಿ ಈಗಾಗಲೇ ಸುಮಾರು 700 ಎಕರೆ ಜಮೀನು ದಲಿತರ ಜಮೀನು ಕೊಡಬೇಕು. ಏನು SIT ರಚನೆ ಆಗಿದೆ, SIT ರಿಪೋರ್ಟ್ ಆಧಾರದಲ್ಲಿ ಅಲ್ಲಿನ ಬಡವರಿಗೆಲ್ಲ ಜಮೀನು ಕೊಡಬೇಕು, ಸರ್ಕಾರ ಕೊಡುವ ಕ್ರಮ ತಗೊಳ್ಬೇಕು ಅಂತ ಹೇಳಿದೀವಿ. ಪತ್ರ ಕೂಡ ಕೊಟ್ಟಿದ್ದೀವಿ. ವಿಶೇಷವಾಗಿ ಈ ತಾಲೂಕಲ್ಲಿ ಈ ನಮ್ಮ ಬೆಂಗಳೂರು ನಗರ ಎಲ್ಲಾ ತಾಲೂಕಲ್ಲೂ ಕೂಡ ಸಮಸ್ಯೆಗಳಿದ್ದಾವೆ. KR ಪುರಂ ಇರ್ಬೋದು, ಯಲಹಂಕ ಇರ್ಬೋದು, ಈ ಎಲ್ಲ ಸಮಸ್ಯೆಗೆ ಪೂರಕವಾಗಿ ತುರ್ತಾಗಿ ಸಭೆ ಕರೆಯಬೇಕು ಅಂತ ಹೇಳಿದೀವಿ DC ಅವರಿಗೆ. ಅದ್ರ ಜೊತೆಗೆ ಮೂರನೇದಾಗಿ ಏನು CJI ಅವರು ಒಬ್ಬ CJI ಗವಾಯಿ ಅವ್ರ ಮೇಲೆ ಶೂ ಎಸೆದಿದ್ರು, ಅದನ್ನ ಖಂಡನೆ ಮಾಡಿ ಕೂಡ ಅವ್ರ ಬಗ್ಗೆ ನಾವು ಅವ್ರಿಗೆ ಒಂದು ಮನವಿ ಕೂಡ ಕೊಟ್ಟಿದ್ದೀವಿ. ಈಗಾಗಲೇ ಅದ್ರ ಜೊತೆಲಿ ಕೊಟ್ಟಿದ್ದೇವೆ, ರಾಷ್ಟ್ರಪತಿಯವ್ರಿಗೆ ಕೊಟ್ಟಿದ್ದೇವೆ ಮನವಿಯನ್ನ. ಈ ಎಲ್ಲಾ ಸಮಸ್ಯೆಗಳನ್ನು ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಜಿಲ್ಲಾಧಿಕಾರಿಗಳು ತುರ್ತಾಗಿ ಒಂದು ಸಭೆ ಕರೆದು ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿದಂತೆ ಭರವಸೆ ಕೊಟ್ಟಿದ್ದಾರೆ. ನಾವು ಅವರ ಭರವಸೆ ಪ್ರಕಾರ ನಾವು 1 ವಾರ 15 ದಿವಸ ಕಾಯ್ತೇವೆ. ತುರ್ತಾಗಿ ಅವರು ಏನು ಮುಖ್ಯಮಂತ್ರಿಗಳ ಉಚಿತ ವಸತಿ ಯೋಜನೆ ಅಡಿಯಲ್ಲಿ ನಿವೇಶನ ಕೊಡಬೇಕು. ಮತ್ತೆ ಯಾರು ಭೂ ಅಕ್ರಮ ಸಕ್ರಮದಲ್ಲಿದ್ದಾರೆ, ಭೂ ಹಿಡುವಳಿದಾರರಿದ್ದಾರೆ, ಅವ್ರಿಗೆ ಕೊಡಬೇಕು. ಆಮೇಲೆ ಇಲ್ಲಿ ಭೂ ಮಾಫಿಯಾ ಜಾಸ್ತಿ ಆಗಿಬಿಟ್ಟಿದೆ. ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಭೂ ಮಾಫಿಯಾ ಜಾಸ್ತಿ ಆಗಿದೆ. 5-6 ಎಕರೆ ಜಮೀನನ್ನು ಅವ್ರು ಎನ್ಕ್ರೋಚ್ ಮಾಡಿ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲೂ ಬಡವರು ಸೈಟ್ ಕೊಡಬಹುದಾಗಿತ್ತು. ಈ ತರದ್ದು ಸೋಲ್ದನಹಳ್ಳಿ ಊರಲ್ಲಿ ಜಮೀನು ಆಕ್ರಮಿಸಿದ್ದಾರೆ. ಆಮೇಲೆ ಸುಮಾರು ಕಡೆ ಈಗ ನಮ್ಮ KR ಪುರಂ ತಾಲೂಕಲ್ಲೂ ಕೂಡ ಅನೇಕ ಕಡೆ ಜಮೀನುಗಳನ್ನ ಆಕ್ರಮಿಸಿದ್ದಾರೆ, ರಾಜಕಾರಣಿಗಳನ್ನ ಆಕ್ರಮಿಸಿದ್ದಾರೆ. ಆಮೇಲೆ ಸರ್ಕಾರಿ ಗೋಮಾಳಗಳನ್ನ ಆಕ್ರಮಿಸ್ಕೊಂಡಿದ್ದಾರೆ. ಭೂ ಮಾಫಿ ಇವೆಲ್ಲ ತೆರವುಗೊಳಿಸಬೇಕು. ತೆರವುಗೊಳಿಸಲಿಕ್ಕೆ ನಾವು ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ. ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದೇವೆ, DCMಗೂ ಕೊಟ್ಟಿದ್ದೇವೆ, ಕಂದಾಯ ಮಂತ್ರಿಗಳು ಕೊಟ್ಟಿದ್ದೇವೆ, ಸಂಬಂಧಪಟ್ಟ ಎಲ್ಲಾ ಮಂತ್ರಿಗಳು ಕೂಡ ನಾವು ಹೋರಾಟದ ಮುಖಾಂತರ ಕೊಟ್ಟಿದ್ದೇವೆ. ನಾವು ಇನ್ನೂ ವೇಟ್ ಮಾಡ್ತೇವೆ. ನಮಗೆ ನವೆಂಬರ್ ತಿಂಗಳು 15ರೊಳಗಾಗಿ ಈ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳವರಿಗೆ ಈ ಮೂಲಕ ಮನವಿ ಮಾಡಿದ್ದೇವೆ. ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್. ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಭೂಮಿ ಬೇಕು ಬೇಕೇ ಬೇಕು ಭೂಮಿ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್.